ಪ್ರೇಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಯಾವ ಸಬ್ಕಾರ್ಡ್ ನಿರೀಕ್ಷೆ ನೋಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಯೆಹೋಶುವನು 1ನೇ ಅಧ್ಯಾಯ ಅದರ 3ನೇ ವಚನ. ಈ ವಚನ ಹೀಗೆ ಹೇಳುತ್ತೆ, ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಹಾಲೆಲೂಯಾ. ಪ್ರೇಸ್ ಲಾರ್ಡ್ ಪ್ರಿಯರೇ, ಇಲ್ಲಿ ದೇವರ ವಾಕ್ಯ ಹೇಳ್ತಿದೆ, ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ ಎಂಬುದಾಗಿ. ಹಾಲೆಲೂಯಾ. ಈ ಒಂದು ವಾಕ್ಯವನ್ನ ನಾವು ಒಂದು ಪ್ರವಾದನ ವಾಕ್ಯವಾಗಿ ನಾವು ಸ್ವೀಕಾರ ಮಾಡಬೇಕು. ಹಾಲೆಲೂಯಾ. ನಾವು ಯಾವಾಗ ದೇವರ ಚಿತ್ತದ ಪ್ರಕಾರ ಆತನ ಆಜ್ಞೆಗಳಿಗೆ ನಾವು ಕೈಕೊಂಡು ನಡೀತಾ ಇದ್ದೀವಿ, ಯಥಾರ್ಥವಾಗಿ ನಾವು ನಡೀತಾ ಇದ್ದೀವಿ, ನೀತಿವಂತರಾಗಿ ನಾವು ನಡೀತಾ ಇದ್ದೀವಿ, ಆತನ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಅದು ನಮ್ಮನ್ನ ಹಿಂಬಾಲಿಸಿಕೊಂಡು ಬರ್ತಾ ಇದೆ ಎಂಬುದಾಗಿ ನಾವು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೀತಾ ಇದ್ದೀವಿ ಎಂಬುದಾಗಿ ಹೇಳುವುದಾದರೆ ಈ ಒಂದು ಪ್ರವಾದನ ವಾಕ್ಯವನ್ನ ನೀವು ಸ್ವೀಕಾರ ಮಾಡ್ರಿ. ಯಾಕೆಂದ್ರೆ ದೇವರ ವಾಕ್ಯ ಹೇಳುತ್ತೆ, ಮೋಶೆಗೆ ಹೇಳಿದಂತೆ ಯೆಹೋಶುವನಿಗೂ ದೇವರಿಲ್ಲಿ ಹೇಳ್ತಾ ಇದ್ದಾನೆ, ನೀವು ಕಾಲಿಡುವ ಜಾಗವೆಲ್ಲ ನಾನು ನಿಮಗೆ ಕೊಟ್ಟಿದ್ದೇನೆ ಎಂಬುದಾಗಿ. ಹಾಲೆಲೂಯಾ. ಸೊ ಈ ದಿನದಲ್ಲಿ ದೇವರು ನಮಗೂ ಸಹ ಹೇಳ್ತಾ ಇರುವಂತ ಮಾತು, ನಾವು ಕಾಲಿಡುವ ಜಾಗವೆಲ್ಲ ಆತನು ನಮಗೆ ಕೊಟ್ಟಿದ್ದಾನೆ. ಹಾಲೆಲೂಯಾ. ನೋಡ್ರಿ, ಇದು ಒಂದು ನಮಗೆ ಆಶೀರ್ವಾದ, ಇದು ಒಂದು ನಮಗೆ ದೈವಿಕವಾದಂತ ಒಂದು ಆಶೀರ್ವಾದ. ಹಾಲೆಲೂಯಾ. ನಾವು ಕಾಲಿಡುವ ಜಾಗದಲ್ಲಿ ಪ್ರತಿ ಸ್ಥಳಗಳಲ್ಲಿ ಅಲ್ಲಿ ಒಂದು ಬದಲಾವಣೆಗಳು ಉಂಟಾಗುತ್ತದೆ. ಹಾಲೆಲೂಯಾ. ನಾವು ಕಾಲಿಡುವ ಜಾಗದಲ್ಲಿ ಒಂದು ಬಿಡುಗಡೆಗಳು ಸಂಭವಿಸುತ್ತದೆ. ಹಾಲೆಲೂಯಾ. ನಾವು ಕಾಲಿಡುವ ಜಾಗದಲ್ಲಿ ಅಲ್ಲಿ ಅದುವರೆಗೂ ಆಗದೇ ಇರುವಂತ ಕಾರ್ಯಗಳು ಅಲ್ಲಿ ಆಗುವುದನ್ನ ನಾವು ನೋಡ್ತೇವೆ. ಹಾಲೆಲೂಯಾ. ಕೆಲವರ ಜೀವಿತಗಳಲ್ಲಿ ನಾವು ಕಾಲಿಡುವಾಗ ಅವರ ಜೀವಿತಗಳು ಆಶೀರ್ವಾದಗಳಿಗೆ ನಡೆಸಲ್ಪಡುತ್ತದೆ. ಹಾಲೆಲೂಯಾ. ಯಾಕೆಂದರೆ ನಾವು ನಮಗೆ ದೇವರು ಕೊಟ್ಟಿರುವಂತ ಅಭಿಷೇಕ ಆ ಒಂದು ರೀತಿಯಾದ ಒಂದು ಅಭಿಷೇಕ. ಹಾಲೆಲೂಯಾ. ಆ ಅಭಿಷೇಕ ನಮ್ಮಲ್ಲಿ ಇರುವಾಗ ನಾವು ಕಾಲಿಡುವ ಪ್ರತಿಯೊಂದು ಜಾಗಗಳಲ್ಲಿ ಅಲ್ಲಿ ದೇವರು ನಮ್ಮ ಪರವಾಗಿ ಅಲ್ಲಿ ಅದ್ಭುತಗಳನ್ನ ಮಾಡುವಾತನಾಗಿದ್ದಾನೆ. ಹಾಲೆಲೂಯಾ. ನಂಬುವವರು ಈ ವಾಗ್ದಾನವನ್ನ, ಈ ಒಂದು ಪ್ರವಾದನ ಒಂದು ಮಾತನ್ನ ಸ್ವೀಕಾರ ಮಾಡ್ರಿ. ನಾವು ಕಾಲಿಡುವ ಜಾಗವೆಲ್ಲ ಅದು ನಮಗೆ ಸ್ವಂತವಾಗಿದೆ ಎಂಬುದಾಗಿ. ಹಾಲೆಲೂಯಾ. ನಾವು ಕೆಲಸದ ಜಾಗಗಳಲ್ಲಾಗಿರ್ಬೋದು, ಬಿಸ್ನೆಸ್ ಮಾಡುವ ಜಾಗಗಳಲ್ಲಾಗಿರ್ಬೋದು, ಎಜುಕೇಶನ್ ನಲ್ಲಿ ಇರುವಂತ ಜಾಗಗಳಲ್ಲಾಗಿರ್ಬೋದು, ನಾವು ಎಲ್ಲಿ ಕಾಲಿಟ್ರು ಸಹ ಅಲ್ಲಿ ಒಂದು ಅದ್ಭುತಗಳು ಸಂಭವಿಸುತ್ತದೆ. ಹಾಲೆಲೂಯಾ. ಅಲ್ಲಿ ಒಂದು ಆಶೀರ್ವಾದಗಳು ಸಂಭವಿಸಲ್ಪಡ್ತದೆ. ಹಾಲೆಲೂಯಾ. ನಾವು ಮಾತನಾಡುವ ವ್ಯಕ್ತಿಗಳ ಜೀವಿತಗಳು ಬದಲಾಗುತ್ತದೆ. ಹಾಲೆಲೂಯಾ. ನಾವು ಯಾವ ಕುಟುಂಬಗಳಿಗೆ ಕಾಲಿಟ್ರು ಆ ಕುಟುಂಬದಲ್ಲಿ ಬಿಡುಗಡೆಗಳು ಉಂಟಾಗುತ್ತದೆ. ಹಾಲೆಲೂಯಾ. ಆ ಕುಟುಂಬದಲ್ಲಿ ಇರುವಂತ ಜನರು ಆಶೀರ್ವಾದವನ್ನ ಪಡೆದುಕೊಳ್ಳುತ್ತಾರೆ. ಹಾಲೆಲೂಯಾ. ಯಾಕೆಂದ್ರೆ ಅದು ನಮ್ಮ ಮೇಲೆ ಇರುವಂತ ಒಂದು ಅಭಿಷೇಕ. ಹಾಲೆಲೂಯಾ. ನಾವು ದೇವರೊಟ್ಟಿಗೆ ನಡೆಯುವಾಗ, ದೇವರೊಟ್ಟಿಗೆ ಅನ್ಯೋನ್ಯವಾಗಿ ನಡೆಯುವಾಗ, ದೇವರ ಆಜ್ಞೆಗಳಿಗೆ ವಾಕ್ಯಗಳಿಗೆ ವಿಧೇಯರಾಗಿ ನಾವು ನಡೆಯುವಾಗ, ಆತನೊಟ್ಟಿಗೆ ನಾವು ಜೀವಿಸುವಾಗ ದೇವರು ನಮ್ಮನ್ನ ಒಂದು ಆಶೀರ್ವಾದ ನಿಧಿಯಾಗಿ ಆತನು ಮಾರ್ಪಡಿಸುತ್ತಾನೆ. ಪ್ರಿಯರೇ, ಹಾಲೆಲೂಯಾ. ನಮ್ಮನ್ನ ನಾವು ಎಂದೂ ಸಹ ಒಂದು ಶಾಪವಾಗಿ ನಾವು ಮಾತನಾಡಬಾರ್ದು. ಹಾಲೆಲೂಯಾ. ಕೆಲವೊಂದು ಸಾರಿ ಕೆಲವು ಬಾರಿ ನಾವು ಏನ್ ಮಾಡ್ತೇವೆ ಅಂತಂದ್ರೆ, ನಮ್ಮ ಜೀವಿತದ ಕುರಿತಾಗಿ ನಾವು ಏನು ಮಾಡಿದ್ರು ಸಹ ಒಂದು ಕೆಟ್ಟದ್ದೇ ಸಂಭವಿಸುತ್ತದೆ ಎಂಬುದಾಗಿ ನಮ್ಮನ್ನ ನಾವು ಏನ್ ಮಾಡಬಾರ್ದು ಅಂತಂದ್ರೆ ತಪ್ಪಾಗಿ ಆಲೋಚನೆ ಮಾಡಬಾರ್ದು. ಹಾಲೆಲೂಯಾ. ಕೆಲವು ಜನರು ಕೆಲವು ವ್ಯಕ್ತಿಗಳನ್ನ ಒಂದು ಶಾಪವಾಗಿ ಮಾರ್ಪಡಿಸುತ್ತಾರೆ. ಹಾಲೆಲೂಯಾ. ನೋಡ್ರಿ, ಒಂದು ದೇವರ ಒಟ್ಟಿಗೆ ನಡೆಯುವಂತ ನಮ್ಮನ್ನ ಅವರು ಒಂದು ಶಾಪವಾಗಿ ಮಾತನಾಡ್ತಾರೆ. ಯಾಕಂತಂದ್ರೆ ನಮ್ಮ ಮೇಲೆ ಇರುವಂತ ಅಭಿಷೇಕ ದುಷ್ಟನಿಗೆ, ಸೈತಾನನಿಗೆ ಗೊತ್ತಾಗಿ ಅವರೊಳಗಡೆ ಇದ್ದುಕೊಂಡು ಅವರು ನಮ್ಮ ಮೇಲೆ ಇರುವಂತ ಆಶೀರ್ವಾದ, ನಮ್ಮ ಮೇಲೆ ಇರುವಂತ ಅಭಿಷೇಕದ ವಿರುದ್ಧವಾಗಿ ಅವರು ನಮ್ಮನ್ನ ಶಾಪವಾಗಿ ಮಾತನಾಡ್ತಾರೆ. ಇವರಿಂದನೇ ಈ ಕಾರ್ಯ ಆಯ್ತು, ಇವರಿಂದನೇ ಈ ರೀತಿ ಸಂಭವಿಸಿತ್ತು, ಇವ್ರು ಏನು ಮಾಡಿದ್ರು ಈ ರೀತಿಯಾಗಿ ಆಗುತ್ತೆ, ಒಳ್ಳೇದು ಯಾವುದು ಆಗುದಿಲ್ಲ, ಕೆಟ್ಟದ್ದೇ ಆಗುತ್ತೆ, ಇವರು ಕಾಲಿಟ್ಟಾಗಿನಿಂದಲೇ ನಮ್ಮ ಕುಟುಂಬದಲ್ಲಿ ಈ ರೀತಿ ಆ ರೀತಿ ಎಂಬುದಾಗಿ ಮಾತನಾಡ್ತಾರೆ. ಆದರೆ ಅವರಿಗೆ ಗೊತ್ತಿಲ್ಲ
ನೀವು ಒಂದು ಆಶೀರ್ವಾದ ನಿಧಿ ಎಂಬುದಾಗಿ. ಹಾಲೆಲೂಯಾ. ನೀವು ಯಾವತ್ತು ಸೋತು ಹೋಗುವ ಅವಶ್ಯಕತೆ ಇಲ್ಲ, ನೀವು ಯಾವತ್ತು ಕುಗ್ಗಿ ಹೋಗುವ ಅವಶ್ಯಕತೆ ಇಲ್ಲ ಪ್ರಿಯರೇ. ಯಾಕೆಂದ್ರೆ ನೀವು ಒಂದು ಆಶೀರ್ವಾದ ನಿಧಿ. ನಿಮ್ಮ ಮೇಲೆ ಇಟ್ಟಿರುವಂತ ದೇವರ ಕೃಪೆ, ಅದು ಅಭಿಷೇಕದ ಕೃಪೆ. ನೀವು ಕಾಲಿಡುವ ಜಾಗಗಳಲ್ಲಿ ಖಂಡಿತವಾಗಿಯೂ ಅಲ್ಲಿ ಒಂದು ಬದಲಾವಣೆಗಳು ಸಂಭವಿಸುತ್ತದೆ. ಹಾಲೆಲೂಯಾ, ಹಾಲೆಲೂಯಾ. ನಾವು ಪ್ರಾರ್ಥನೆಯನ್ನ ತಪ್ಪದೆ, ವಾಕ್ಯಗಳನ್ನ ಧ್ಯಾನಿಸುವುದನ್ನ ತಪ್ಪದೆ, ಆತನೊಟ್ಟಿಗೆ ನಡೆಯುವುದನ್ನ ನಾವು ತಪ್ಪದೆ ನಡೆಯುವಾಗ ಖಂಡಿತವಾಗಿಯೂ ಆತನು ನಮ್ಮನ್ನ ಇನ್ನೊಬ್ಬರಿಗೆ ಆಶೀರ್ವಾದವಾಗಿ ನಮ್ಮನ್ನ ನಡೆಸುವ ಆತನಾಗಿದ್ದಾನೆ. ನಾವು ಕಾಲಿಡುವ ಜಾಗವೆಲ್ಲ ಖಂಡಿತವಾಗಿ ಒಂದು ಆಶೀರ್ವಾದಗಳನ್ನ ಕಾಣುವಂಥದ್ದಾಗಿದೆ. ಕೆಲವೊಂದು ಸಾರಿ ನಾವು ನೋಡೋದಾದ್ರೆ, ನಾವು ಸಂಧಿಸುವಂತ ಕೆಲವು ವ್ಯಕ್ತಿಗಳ ಜೀವಿತಗಳು ಅಲ್ಲಿ ಆಶೀರ್ವಾದ ಹೊಂದುವುದನ್ನ ನಾವು ನೋಡ್ತೇವೆ. ಹಾಲೆಲೂಯಾ. ನಮ್ಮ ಮೇಲೆ ಇರುವಂತ ಒಂದು ಅಭಿಷೇಕ ಅದು ಏನ್ ಮಾಡುತ್ತೆ ಎಂಬುದಾಗಿ ನೋಡುವಾಗ ಆ ಜನರ ಜೀವಿತಗಳಲ್ಲಿ ಒಂದು ಬದಲಾವಣೆ ತರುತ್ತದೆ. ಅವರ ಬರುಡಾದ ಒಂದು ಸಿಚುವೇಶನ್ಗಳು ಒಂದು ಆಶೀರ್ವಾದ ಕಡೆಗೆ ಹೋಗುವುದನ್ನ ನಾನು ನೋಡಿದ್ದೇನೆ. ಹಾಲೆಲೂಯಾ. ಖಂಡಿತವಾಗಿ ನೀವು ಸಹ ಈ ಒಂದು ಆಶೀರ್ವಾದಕ್ಕೆ ಪಾತ್ರರು. ಈ ಒಂದು ಅಭಿಷೇಕದಲ್ಲಿ ನೀವು ಸಹ ಇದ್ದೀರಾ. ಹಾಲೆಲೂಯಾ. ನೀವು ಪ್ರಾರ್ಥನೆ ಮಾಡುವಾಗ ನೀವು ಕಾಲಿಡುವ ಜಾಗಗಳಲ್ಲಿ ಒಂದು ಬದಲಾವಣೆಗಳು ಸಂಭವಿಸುತ್ತದೆ. ಅದು ನೆಗೆಟಿವ್ ಆಗಿ ಅಲ್ಲ, ಅದು ಅಶುಭಗಳಲ್ಲ, ಅದು ಶುಭವಾಗಿ ಅದು ಮಾರ್ಪಡುವುದನ್ನ ನಾವು ನೋಡ್ತೇವೆ. ಹಾಲೆಲೂಯಾ. ಸೊ ಖಂಡಿತವಾಗಿಯೂ ನಾವು ಕಾಲಿಡುವ ಜಾಗದಲ್ಲೆಲ್ಲ ದೇವರ ಕೃಪೆ, ಆತನ ಒಂದು ಆಶೀರ್ವಾದ ಆವರಿಸಿಕೊಂಡು ಅದು ನಮಗೆ ಸ್ವಂತವಾಗುತ್ತದೆ. ಒಂದು ಒಳ್ಳೆಯದಕ್ಕಾಗಿಯೇ ಅದೆಲ್ಲ ಕಾರ್ಯಗಳು ನಮಗೆ ಸಂಭವಿಸುತ್ತದೆ. ಹಾಲೆಲೂಯಾ. ದೇವರ ವಾಕ್ಯದ ಮೂಲಕ ಆಶೀರ್ವಾದ ಮಾಡಲಿ. ಈ ದಿನಮಾನಗಳಲ್ಲಿ ಒಂದು ವೇಳೆ ನೀವು ನಿಮ್ಮನ್ನ ಒಂದು ಶಾಪವಾಗಿ ಮಾತನಾಡಿದ್ದೀರಾ, ಒಂದು ವೇಳೆ ಆ ರೀತಿಯಾಗಿ ನೀವು ಮಾತಾಡಿ ಕುಗ್ಗಿ ಹೋಗಿದ್ದರೆ, ನನ್ನ ಜೀವಿತ ಈ ರೀತಿಯಾಗಿ, ನನ್ನ ಜೀವಿತದಲ್ಲಿ ಎಲ್ಲವೂ ಕೆಟ್ಟದ್ದೇ ಸಂಭವಿಸುತ್ತದೆ, ನಾನು ಯಾರಿಗೂ ಆಶೀರ್ವಾದವಾಗಿಲ್ಲ, ನಾನು ಶಾಪವಾಗೇ ಇದ್ದೇನೆ, ಒಂದು ಮುಳ್ಳಾಗಿದ್ದೇನೆ, ನನ್ನ ಜೀವಿತ ಏಕೆ ಹೀಗಿದೆ ಎಂಬುದಾಗಿ ನೀವು ಯೋಚನೆ ಮಾಡೋದಾದ್ರೆ, ದಯವಿಟ್ಟು ಈ ಒಂದು ಸಮಯದಲ್ಲಿ ನೀವು ಪ್ರಾರ್ಥನೆಯಲ್ಲಿ ಜಾಯ್ನ್ ಆಗ್ರಿ. ನೀವು ಮತ್ತೆ ಮನಸ್ಸಿನಲ್ಲಿ, ಹೃದಯದಲ್ಲಿ ನೀವು ಬಲವಾಗಿ ನಂಬ್ರಿ, ನೀವು ಎಂದಿಗೂ ಶಾಪ ಅಲ್ಲ, ನೀವು ಇನ್ನೊಬ್ಬರಿಗೆ ಆಶೀರ್ವಾದ. ಹಾಲೆಲೂಯಾ. ನಿಮ್ಮ ಜೀವಿತಕ್ಕೆ ನೀವೇ ಆಶೀರ್ವಾದ, ನಿಮ್ಮ ಕುಟುಂಬಗಳಿಗೆ ನೀವು ಆಶೀರ್ವಾದ, ನಿಮ್ಮ ಮಕ್ಕಳಿಗೆ ನೀವು ಆಶೀರ್ವಾದ, ನೀವಿರುವಂತ, ನೀವು ಹೋಗುವಂತ ಪ್ರತಿಯೊಂದು ಸ್ಥಳಗಳಲ್ಲಿ ನೀವು ಆಶೀರ್ವಾದ ನಿಧಿಯಾಗಿರ್ತೀರ. ಹಾಲೆಲೂಯಾ. ಇದನ್ನ ನಂಬಿ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಸ್ತೋತ್ರ ಕರ್ತನೆ, ಪರಿಶುದ್ಧನಾದ ದೇವರೇ, ಮಹಿಮೆಯುಳ್ಳ ದೇವರೇ, ಅಪ್ಪ ನಿನಗೆ ಸ್ತೋತ್ರವಾಗ್ಲಿ ಸ್ವಾಮಿ. ಈ ಸಮಯದಲ್ಲಿ ದೇವರೇ, ಯಾರೆಲ್ಲ ಪ್ರಾರ್ಥನೆಯಲ್ಲಿ ಏಕೀಭವಿಸ್ತಾ ಇದ್ದಾರೋ ತಂದೆಯಾದ ದೇವರೇ, ಅವರೆಲ್ಲರ ಜೀವಿತವನ್ನ ಒಂದು ಆಶೀರ್ವಾದ ನಿಧಿಯಾಗಿ ನೀನು ಮಾರ್ಪಡಿಸು ಸ್ವಾಮಿ. ಹೌದು ಸ್ವಾಮಿ ದೇವರೇ, ಅವರ ಜೀವಿತಗಳು ತಂದೆಯಾದ ದೇವರೇ, ಅವರು ಕಾಲಿಡುವ ಪ್ರತಿಯೊಂದು ಜಾಗದಲ್ಲಿ ತಂದೆಯಾದ యేసయ్య ಆಶೀರ್ವಾದಗಳು ಅಲ್ಲಿ ಸುರಿಯಲ್ಪಡಲಿ ಸ್ವಾಮಿ. ಇವರು ಶಾಪವಾಗಿ ಅಲ್ಲ ಸ್ವಾಮಿ, ಆಶೀರ್ವಾದವಾಗಿ ಮಾರ್ಪಡಲಿ ಸ್ವಾಮಿ. ಹೌದು ಸ್ವಾಮಿ, ಆಶೀರ್ವಾದ ನಿಧಿಯಾಗಿ ಮಾರ್ಪಡಲಿ. ಕಾಲಿಡುವ ಜಾಗವೆಲ್ಲ ದೇವರೇ ಸ್ವಂತವಾಗಲಿ ಸ್ವಾಮಿ. ಅಪ್ಪ, ಹೇಗೆ ಯೆಹೋಶುವನಿಗೆ ನೀವು ಮಾತು ಕೊಟ್ಟರೋ, ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ, ಅದೇ ರೀತಿ ಸ್ವಾಮಿ ಅಪ್ಪ, ಇವರು ಕಾಲಿಡುವ ಪ್ರತಿಯೊಂದು ಸ್ಥಳಗಳನ್ನ ದೇವರೇ ಅಪ್ಪ, ನಿನ್ನ ಒಂದು ಕರ್ತನೆ ಅಪ್ಪ ಮಹಿಮೆಗಾಗಿ యేసయ్య ನೀನು ಇವರಿಗೆ ದಯಪಾಲಿಸು ಸ್ವಾಮಿ. ಅಲ್ಲಿರುವ ಜಾಗಗಳಲ್ಲಿ ಅನೇಕರನ್ನ యేసయ్య ನಿನ್ನ ಬಳಿ ಕರೆತರುವಂತ ಕೃಪೆ ನೀನು ಅನುಗ್ರಹ ಮಾಡಿ యేసయ్య. ಹೌದು ಸ್ವಾಮಿ ದೇವರೇ, ಇವರ ಜೀವಿತಗಳು ಇನ್ನೊಬ್ಬರಿಗೆ ಆಶೀರ್ವಾದವಾಗಿದ್ದು ನಡೆಸುವಂತಾಗಲಿ ಸ್ವಾಮಿ. ಹೌದು ತಂದೆಯಾದ ದೇವರೇ, ಒಂದು ವೇಳೆ ಅಪ್ಪ ಈ ಗೋಕರ್ತನೆ ಇವರು ವಾಕ್ಯಕ್ಕೆ ಪ್ರಾರ್ಥನೆಗೆ ಅನುಗುಣವಾಗಿ ನಡೆದರೂ ಸಹ ಇವರ ಜೀವಿತಗಳ ಕುರಿತಾಗಿ ಯಾರಾದರೂ ಸ್ವಾಮಿ ಅಪ್ಪ ಈ ಗೋಕರ್ತನೆ ನಕಾರಾತ್ಮಕವಾಗಿ ಮಾತನಾಡಿ ನೀನೊಂದು ಶಾಪ ಎಂಬುದಾಗಿ ಒಂದು ವೇಳೆ ಮಾತನಾಡುವುದಾದರೆ ತಂದೆಯಾದ ದೇವರೇ ಅಪ್ಪ, ಇಗೋ ನಿನ್ನ ಕರುಣೆ, ನಿನ್ನ ದಯೆ ಅಪ್ಪ ಇವರ ವೈರಿಗಳ ಹೃದಯದಲ್ಲಿ ಚಲಿಸಲಿ ಸ್ವಾಮಿ. ಅಪ್ಪ, ಅವರ ಜೀವಿತಗಳನ್ನ ನೀನು ಮಾರ್ಪಡಿಸು ಸ್ವಾಮಿ. ಅಪ್ಪ, ಈ ವ್ಯಕ್ತಿಯ ಕುರಿತಾಗಿ ಇವರು ಎಷ್ಟು ಅಮೂಲ್ಯರು, ಎಷ್ಟು ಅಪ್ಪ ಕರ್ತನೆ ಗೌರವ ಉಳ್ಳವರು ಎಂಬುವಂತ ಒಂದು ಜ್ಞಾನವನ್ನ ದೇವರೇ ನೀವು ಅವರಿಗೆ ಅಪ್ಪ ತಿಳಿಸಿಕೊಡ್ರಿ ಸ್ವಾಮಿ. ಹೌದು ತಂದೆಯಾದ ದೇವರೇ, ಯಾರನ್ನು ಸಹ ಕರ್ತನೆ ಅಪ್ಪ ಒಂದು ಕೀಳಾಗಿ ಮಾತನಾಡದ ಹಾಗೆ ಎಲ್ಲರನ್ನು ಅಪ್ಪ ಗೋ ದೇವರೇ ಒಂದು ಒಳ್ಳೆ ದೃಷ್ಟಿಯಲ್ಲಿ ಅಪ್ಪ ಈಗೋ ಕರ್ತನೆ ಒಂದು ಗೌರವವಾಗಿ ಕಾಣುವಂತ ಕೃಪೆ ನೀನು ಪ್ರತಿಯೊಬ್ಬರಿಗೂ యేసయ్య ನೀನು ಒದಗಿಸಿಕೊಡು ಸ್ವಾಮಿ. ಅಂತ ಕೃಪೆ ದೇವರೇ ಪ್ರತಿಯೊಬ್ಬೊಬ್ಬರ ಮೇಲೆ ಚಲಿಸಲಿ ಸ್ವಾಮಿ. యేసయ్య ನಿನ್ನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈಗೋ ಕರ್ತನೆ ಇವರನ್ನು ನೋಡಿದವರು ಎಲ್ಲರೂ ಸಹ ಹೌದು, ನೀವು ಕಾಲಿಟ್ಟರೆ ಒಂದು ಆಶೀರ್ವಾದ, ನೀವು ಮಾತು
ಮಾತನಾಡಿದರೆ ಒಂದು ಆಶೀರ್ವಾದ, ನೀವು ಪ್ರಾರ್ಥನೆ ಮಾಡಿದರೆ ಒಂದು ಆಶೀರ್ವಾದ ಎಂಬುದಾಗಿ ಹೇಳುವಂತ ಕೃಪೆ ನೀನು ಅನುಗ್ರಹ ಮಾಡು ದೇವರೇ. ಎಸಯ್ಯ, ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವೆ ನಿನ್ನ ಅಧಿಕಾರಗಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ, ಆಮೇನ್. ಒಂದು ವಾಕ್ಯ ಸಂದೇಶವು ನಿಮಗೆ ಆಶೀರ್ವಾದವಾಗಿದ್ರೆ ಇದನ್ನ ದಯವಿಟ್ಟು ನೀವು ಶೇರ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲೀಸ್ಗೆ, ಗ್ರೂಪ್ಸ್ಗೆ ಎಲ್ಲ ನೀವು ಶೇರ್ ಮಾಡ್ರಿ, ಮತ್ತೆ ಲೈಕ್ ಮಾಡ್ರಿ. ನಿಮ್ಮ ಪ್ರಾರ್ಥನಾ ಮನವಿಗಳಿದ್ರೆ ದಯವಿಟ್ಟು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡ್ಬೋದು. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಅಂಡ್ ಪ್ರೈಸ್ ದಿ ಲಾರ್ಡ್.